ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿ ಇ ಟಿ 2024 ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ 18ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಿಮಗೆ ಗೊತ್ತಿರೋ ಹಾಗೆ ಬೋರ್ಡ್ ಅವರು ಮತ್ತೊಮ್ಮೆ ನಿಮಗೆ ಚಾನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅರ್ಜಿಯನ್ನು ಕೂಡ ಸಲ್ಲಿಸೋಕೆ, ಅದೇ ರೀತಿ ಶುಲ್ಕವನ್ನು ಕೂಡ ಪಾವತಿ ಮಾಡೋದಕ್ಕೆ ಚಾನ್ಸಸ್ಸನ್ನು ಕೂಡ ಕೊಟ್ಟಿದ್ದರು. ಈಗ ಅದು ಅಭ್ಯರ್ಥಿಗಳಿಗೆ ಸಂಕಷ್ಟ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. 18ನೇ ತಾರೀಕಿಂತ ಮುಂಚೆ 18ಕ್ಕಿಂತ ಮುಂಚೆ ಯಾರೆಲ್ಲ ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕಿದ್ರು ಅಥವಾ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಅಂಥವರಿಗೆ ಸೆಂಟ್ರ್ ಬಂದ್ಬಿಟ್ಟು ಆಯಾ ಜಿಲ್ಲೆಯಲ್ಲೇ ತಮ್ಮ ಪರೀಕ್ಷಾ ಸೆಂಟರ್ಗಳನ್ನು ಆಯಾ ಜಿಲ್ಲೆಯಲ್ಲೇ ಕೊಟ್ಟಿದ್ದಾರೆ. ಬಟ್ ಇಲ್ಲಿ 18 ನಂತರ ಯಾರು ಅರ್ಜಿ ಹಾಕ್ತಾ ಇದ್ದಾರೆ ಅವರಿಗೆ ಬೆಂಗಳೂರು ಕೇಂದ್ರವನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಲ್ಲೇ ಅವರು ಬಂದು ಪರೀಕ್ಷೆ ಕೂಡ ಬರಬೇಕು. ಇದಕ್ಕೆ ತೀವ್ರ ವ್ಯಾಪಕ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಬೋರ್ಡ್ ಅವರು ಏನು ರಿಯಾಕ್ಷನ್ ಕೊಟ್ಟಿಲ್ಲ. ಏನಂದರೆ ಬೀದರು, ಗುಲ್ಬರ್ಗ, ಹಾವೇರಿಯಲ್ಲಿ ಇರ್ತಾರೆ, ಅವರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾರೆ, ಅವರು ಕೂಡ ಬೆಂಗಳೂರಿಗೆ ಬಂದು ಬರೀಬೇಕಾ? ಬೆಂಗಳೂರಿನ ಸುತ್ತಮುತ್ತ ಇದ್ದವರು ಬಂದು ಬರೀಬೋದು ಅಂದರೆ ಓಕೆ, ಅಕ್ಸೆಪ್ಟೇಬಲ್, ಬಂದು ಬರೀತಾರೆ. ಬಟ್ ದೂರದವರೆಲ್ಲ ಇರ್ತಾರೆ, ಅವರೆಲ್ಲ ಹೇಗೆ ಬಂದು ಬರೀಬೇಕು, ಏನು ಮಾಹಿತಿ, ಏನು ಮಾಡೋದು, ಏಕೈಕ ನಿರ್ಧಾರಗಳು ತೆಗೆದುಕೊಂಡ್ರೆ ಕೆ ಬೋರ್ಡ್ ಅವರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ವ್ಯಾಪಕ ವಿರೋಧವಾಗಿದೆ. ಕಾಯ್ದು ನೋಡೋಣ, ಏನಾದರೂ ಬೋರ್ಡ್ ಅವರು ರಿಯಾಕ್ಷನ್ ಮಾಡಿ ಏನಾದರೂ ಬದಲಾವಣೆ ಕೂಡ ಮಾಡ್ತಾರೆ ಅಂತ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲೋ ಇಂದ ಬಂದು ಸಿ ಇ ಟಿ ಬರೆಯೋದಕ್ಕೆ, ಉತ್ತರ ಕರ್ನಾಟಕ ಭಾಗದಿಂದ ಬಂದು ಬರೆಯೋದಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ.